ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಮಹಿಳೆಯರಲ್ಲಿನ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಈ ಹಿಂದೆ ಬಂಜೆತನಕ್ಕೆ ಮಹಿಳೆಯೇ ಕಾರಣ ಎಂದು ದೂಷಿಸಲಾಗ್ತಿತ್ತು. ಆದರೆ ಮಹಿಳೆಯರಷ್ಟೇ ಪುರುಷನು ಕೂಡ ಕಾರಣನಾಗಿರ್ತಾನೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಈ ಕುರಿತ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಶಾಂತಿ ಗೈನಾಕ್ ಹಾಸ್ಪಿಟಲ್ನ ವೈದ್ಯರಾದ ಶಿಲ್ಪಾ ಜೀವಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಫಸ್ಟ್ ಆಫ್ ಆಲ್ ಡಾಕ್ಟರ್, ಇತ್ತೀಚಿನ ದಿನದಲ್ಲಿ ಮದುವೆಯ ವಯಸ್ಸು ಅನ್ನುವಂಥದ್ದು ಮುಂದೆ ಹಾಕಲ್ಪಟ್ಟಿದೆ. ಅಂದರೆ ಮೊದಲೆಲ್ಲ ಈ 18 ವರ್ಷ ದಾಟಿದ ನಂತರದಲ್ಲಿ 20 ವರ್ಷಕ್ಕೆ 21 ವರ್ಷಕ್ಕೆ ಮದುವೆ ಆಗ್ತಿದ್ರು, 22, 23 ವರ್ಷಕ್ಕೆ ಮಕ್ಕಳು ಮಾಡ್ಕೋತಿದ್ರು. ಆದರೆ ಇತ್ತೀಚೆಗೆ ಮದುವೆ ಆಗುವಂಥ ವಯಸ್ಸೇ 30 ದಾಟಿರುತ್ತೆ. ಹಾಗಾಗಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ನಾವು ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಮಾತನಾಡ್ತಾ ಹೋಗೋದಾದರೆ, ಈ IVF ಟ್ರೀಟ್ಮೆಂಟ್ 1979ರಲ್ಲಿ ಶುರು ಆಗಿದೆ. ಇವಾಗ 2025. ಆಗಿನ ಟ್ರೀಟ್ಮೆಂಟ್ಗೂ ಈಗಿನ ಟ್ರೀಟ್ಮೆಂಟ್ಗೂ ಇರುವಂತಹ ವ್ಯತ್ಯಾಸ ಏನು? ಏನಾದರೂ ಅಡ್ವಾನ್ಸ್ಮೆಂಟ್ ಆಗಿದೆಯಾ, ಹೇಗೆ? ಸೊ ನಾನು ಹುಟ್ಟಿದ್ದು 1979ರಲ್ಲಿ. ನನಗೆ ಇವಾಗ 46 ವರ್ಷ. ಅಂದರೆ ಈ 46 ಆಲ್ಮೋಸ್ಟ್ 50 ವರ್ಷದ ಈ IVF ಜರ್ನಿನಲ್ಲಿ ನಾನು ಆಲ್ಮೋಸ್ಟ್ ಈ ಫೀಲ್ಡಲ್ಲಿ ಇರಲಿಕ್ಕೆ 18 ವರ್ಷ ಆಯಿತು. ಸೊ ಈ 18 ವರ್ಷದಲ್ಲಿ ನಾನೇ ಸುಮಾರು ಚೇಂಜಸ್ನ ನಾನು ನೋಡಿದ್ದೀನಿ. ಅಂದರೆ ಮುಂಚೆ ಈ ಟ್ರೀಟ್ಮೆಂಟ್ ಬಂದಿದ್ದು ಬರೀ ಟ್ಯೂಬ್ ಬ್ಲಾಕೇಜ್ ಇರುವಾಗ ಮಾಡಲಿಕ್ಕೆ ಅಂತ ಇದು ಬಂದಿದ್ದು. ಸೊ ಹಾಗೇ ಇದು ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಬೇಬಿ ಲೂಯಿ ಬ್ರೌನ್ ಅಂತ ಯಾರು ಹುಟ್ಟಿದ್ದು 1979ರಲ್ಲಿ. ಸೊ ಅವರ ಅಮ್ಮಂಗೆ ಟ್ಯೂಬ್ ಬ್ಲಾಕ್ ಆಗಿತ್ತು. ಸೊ ಎಡ್ವರ್ಡ್ ಅಂಡ್ ಸ್ಟೆಪ್ಟೋ ಅನ್ನೋರು ಇದನ್ನು ಶುರು ಮಾಡಿಕೊಂಡು ಸೊ ಫಸ್ಟ್ ಸಕ್ಸಸ್ಫುಲ್ ಬೇಬಿನ ಅವರು ಆ ವರ್ಷದಲ್ಲಿ ಕೊಟ್ಟಿದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಅಂದರೆ ಮದುವೆ ಆಗುವಂಥ ಏಜ್ ಏನಿದೆ ಅದು ಮುಂದೂಡ್ತಾ ಇದ್ದಾರೆ, ಮತ್ತು ಮಕ್ಕಳು ಮಾಡ್ಕೊಳೋಂಥ ಏಜ್ ಏನಿದೆ ಅದು ಕೂಡ ಮುಂದೆ ಹೋಗ್ತಾ ಇದೆ. 35 ಎಲ್ಲ ಇವಾಗ ಕಾಮನ್ ಆಗಿ ನಾವು ನೋಡ್ತೀವಿ. 34-35 ವಯಸ್ಸಿನಲ್ಲಿ ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದನ್ನ. ಹಾಗೆ ಈ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದ್ರು ಕೂಡ ನಾವು ಸುಮಾರು ಈ ಹಳ್ಳಿಗಳಿಂದ ಬರೋಂಥ ಪೇಷಂಟ್ಸ್ನ ಅವ್ರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿರ್ತಾರೆ, 21-22 ವಯಸ್ಸಿನಲ್ಲೇ ಮದುವೆ ಆಗಿರ್ತಾರೆ. ಬಟ್ ಆದ್ರೂ ಅವ್ರಿಗೆ ಮಕ್ಕಳಾಗೋದಕ್ಕೆ ಸಮಸ್ಯೆಗಳು ಈವನ್ ಅಂಥ ಜನಗಳಲ್ಲಿ ಕೂಡ, ಹಳ್ಳಿ ಜನಗಳಲ್ಲಿ ಕೂಡ ಇವಾಗ ಕಾಣ್ತಾ ಇದೆ. ಸೊ ಇದು ಬದಲಾಗುವಂಥ ಜೀವನ ಶೈಲಿಯಿಂದ ಇರ್ಬೋದು, ಈ ಬೊಜ್ಜಿನ ಸಮಸ್ಯೆ ಇರ್ಬೋದು, ಅವರ ಏನು ಇದಿದೆ ಜೀವನ ಶೈಲಿ ಅದು ತುಂಬಾ ಈಗ ಚೇಂಜಸ್ ಆಗಿರೋದ್ರಿಂದ ಈ ಫರ್ಟಿಲಿಟಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಮುಂಚೆ ನಾವು ಹೇಳುವ ಹಾಗೆ ಸಕ್ಸಸ್ ರೇಟು ಒಂದು 25-30% ಅಂತ ಹೇಳ್ತಾ ಇದ್ವಿ ಸ್ಟಾರ್ಟಿಂಗಲ್ಲಿ 18 ವರ್ಷದ ಕೆಳಗಡೆ. ಸೊ ಈಗ ಸಕ್ಸಸ್ ರೇಟು ಒಂದು 50%ವರೆಗೂ ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಸೊ ಈ 50% ಇದ್ದರೂ ಕೂಡ ನಾವು ಟೇಕ್ ಹೋಮ್ ಬೇಬಿ ರೇಟ್ ಅಂದರೆ ಮನೆಗೆ ಹೆಲ್ತಿ ಮಗುನ ಅವರು ಎತ್ಕೊಂಡು ಹೋಗೋ ಚಾನ್ಸಸ್ ಏನಿರುತ್ತೆ ಅದು ಒಂದು 40-50%ವರೆಗೂ ಇರುತ್ತೆ. ಸೊ ಕೆಲವೊಂದು ಸತಿ ಏನಾಗುತ್ತೆ, ಈ ತಪ್ಪು ಭಾವನೆ ಇರುತ್ತೆ ಕಪಲ್ಸ್ನಲ್ಲಿ. ನಾವು ಏನೇ ಇದ್ರೂ IVF ಇದೆ ಅಲ್ಲ, IVFಲ್ಲಿ ಆಗಿಬಿಡುತ್ತೆ, 100% ಆಗಿಬಿಡುತ್ತೆ ಅಂತ ಅವ್ರು ಅನ್ಕೊತಾರೆ. ಆದರೆ ಇಷ್ಟೊಂದು ಅಡ್ವಾನ್ಸಸ್ ಆದರೂ ಕೂಡ ಸೊ ಸಕ್ಸಸ್ ರೇಟು ಅಂದರೆ ಟೇಕ್ ಹೋಮ್ ಬೇಬಿ ರೇಟ್ ಅಂತ ನಾವು ಏನು ಹೇಳ್ತೀವಿ ಅದು 50% ಮಾತ್ರನೇ ಇರುತ್ತೆ. ಸೊ ಇದರಲ್ಲಿ ಎಷ್ಟೋ ಫ್ಯಾಕ್ಟರ್ಸು ಇನ್ವಾಲ್ವ್ ಆಗಿರುತ್ತೆ. ಆಮೇಲೆ ಇವತ್ತಿನ ಈ ಎಪಿಸೋಡ್ ಬಂದ್ಬಿಟ್ಟು ನಾವು ಜಾಸ್ತಿ ಅಡ್ವಾನ್ಸಸ್ ಬಗ್ಗೆ ಮಾತಾಡೋಣ. ಯಾಕಂದರೆ ಈಗ IVF ಅನ್ನೋದು ತುಂಬಾ ಸಾಮಾನ್ಯ ಆಗೋಗಿದೆ. ಸೊ ನಿಮ್ಮ ಸುತ್ತಮುತ್ತ ನಿಮ್ಮ ರಿಲೇಷನಲ್ಲಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ನಲ್ಲಿರ್ಬೋದು ನೀವು ಕಾಮನ್ ಆಗಿ ಕೇಳ್ತಾ ಇರ್ತೀರಾ, ನಾನು IVF ಮಾಡಿಸ್ಕೊಂಡೆ, ಫೇಲ್ ಆಯಿತು, ನಾನು 2 ಸತಿ IVF ಮಾಡಿಸಿದ್ದೀನಿ, ಫೇಲ್ ಆಯಿತು, ನಾನು 4 ಸತಿ IVF ಮಾಡಬೇಕಾಯಿತು, ಆ ಥರದ್ದೆಲ್ಲ. ಸೊ ಹೇಗೆ ನಾವು ಇದನ್ನು ಅಂದರೆ ಅಡ್ವಾನ್ಸಸ್ನ ಅಥವಾ ಈಗಿನ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್ನ ನಾವು ಹೇಗೆ ಮೆಡಿಕಲ್ ಫೀಲ್ಡಲ್ಲಿ ನಾವು ಅದನ್ನು ಎಂಪ್ಲಾಯ್ ಮಾಡಿಬಿಟ್ಟು ಹೇಗೆ ನಾವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಮಾತಾಡಲಿಕ್ಕೆ. ಸೊ ಈಗಿನ ಕಾಲದಲ್ಲಿ ಎಲ್ಲರಿಗೂ ChatGPT ಅಂದರೆ ಏನು ಅಂತ ಗೊತ್ತು, ಗೂಗಲ್ ಜೆಮಿನಿ ಅಂದರೆ ಏನಂತ ಗೊತ್ತು, AI ಅಂದರೆ ಏನಂತ ಗೊತ್ತು. ಸೊ ಈ ಥರದ್ದು ಇಷ್ಟು ಫಾಸ್ಟಾಗಿ ಟೆಕ್ನಾಲಜಿ ಅಡ್ವಾನ್ಸಸ್ ಆಗುವಾಗ ಸೊ ಅದೇ ರೀತಿ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲೂ ನಾವು 50% ಇರೋದನ್ನ ಇನ್ನೊಂದು 5 ವರ್ಷದಲ್ಲಿ 100% ಮಾಡಿಬಿಡ್ಬೋದಾ ಅಂದರೆ ಅದು ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹ್ಯೂಮನ್ ಬಾಡೀಸ್
ನಾವು ಮಿಷಿನ್ ಥರ ಅದನ್ನು ರಿಪೇರ್ ಮಾಡಲಿಕ್ಕೆ ಮೈಕ್ರೋ ಲೆವೆಲಲ್ಲಿ, ಸೆಲ್ಯುಲಾರ್ ಲೆವೆಲಲ್ಲಿ ಅದು ಅಷ್ಟಾಗಿ ಸಾಧ್ಯ ಇರಲ್ಲ. ಸೊ ನಾವೀಗ ಹೇಗೆ ಈಗ ಹೊಸ ಅಡ್ವಾನ್ಸಸ್ ನಾವು IVFನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಈ ಮೈಕ್ರೋಸ್ಕೋಪ್ ಅನ್ನೋದೇನಿದೆ ಅದು ತುಂಬ ಹೈಟೆಕ್ ಮೈಕ್ರೋಸ್ಕೋಪ್ನ ನಾವು ಉಪಯೋಗಿಸ್ಕೊತೀವಿ. ಮುಂಚೆ ಬರೀ IVF ಇತ್ತು. IVF ಅಂತ ಹೇಳಿದ್ರೆ ಜಸ್ಟ್ ಆ ಎಗ್ಸ್ನ ಸ್ಪರ್ಮ್ಸ್ನ ಒಂದು ಡಿಶ್ನಲ್ಲಿ ಅಥವಾ ಟೆಸ್ಟ್ ಟ್ಯೂಬ್ನಲ್ಲಿ ಹಾಕ್ಬಿಟ್ಟು ಅದು ಫರ್ಟಿಲೈಸ್ ಆಗುತ್ತಾ ಅನ್ನೋದನ್ನು ನಾವು 24 ಗಂಟೆಗಳ ಕಾಲ ಆದಮೇಲೆ ನಾವು ಚೆಕ್ ಮಾಡ್ತಾ ಇದ್ವಿ. ಸೊ ಆದರೆ ಈಗ ICSI ಅಂತ ಸುಮಾರು ವರ್ಷಗಳಿಂದ ಇದೆ. ICSI ಮಾಡೋದು ಅಂತ ಹೇಳಿದ್ರೆ ಈ ಮೊಟ್ಟೆಗೆ ವೀರ್ಯಾಣುನ ನಾವು ಇಂಜೆಕ್ಟ್ ಮಾಡೋದು, ಫೋರ್ಸಿಬ್ಲಿ ನಾವು ಅದನ್ನು ಫರ್ಟಿಲೈಸ್ ಮಾಡೋದು. ಸೊ ಕೆಲವೊಂದು ವೀರ್ಯಾಣುಗಳಿಗೆ ಅಥವಾ ಕೆಲವೊಂದು ಮೊಟ್ಟೆಗಳಿಗೆ ಸ್ವಂತವಾಗಿ ಫರ್ಟಿಲೈಸೇಷನ್ ಆಗಲಿಕ್ಕೆ ಕೆಪಾಸಿಟಿ ಇರೋದಿಲ್ಲ. ಸೊ ಈ ICSI ಮಾಡಿದಾಗ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುವಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ಸೊ ಈ ICSI ಮಾಡೋಂಥ ಪ್ರೊಸೀಜರ್ನೇ, ಆ ನೀಡಲ್ ಇರ್ಬೋದು, ಮೈಕ್ರೋಸ್ಕೋಪ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಂತಿರೋ ಟ್ರೈನಿಂಗ್ ಏನಿರ್ಬೋದು, ಇವಾಗ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಅದು ಈಗ ಆಲ್ಮೋಸ್ಟ್ ಎಲ್ಲ ಫರ್ಟಿಲಿಟಿ ಸೆಂಟರ್ಸ್ನಲ್ಲೂ ಅದು ಅವೈಲೇಬಲ್ ಆಗಿ ಇರುತ್ತೆ. ಸೊ ಹಾಗೆಯೇ ಮುಂಚೆ ಎಲ್ಲ ನಾವು ಸೆಕೆಂಡ್ ಡೇ ಎಂಬ್ರಿಯೋದು ಥರ್ಡ್ ಡೇ ಎಂಬ್ರಿಯೋಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾ ಇದ್ವಿ. ಸೊ ಈಗ ಆಲ್ ಅಕ್ರಾಸ್ ದ ವರ್ಲ್ಡ್ ಈಗ ಡೇ 5 ಎಂಬ್ರಿಯೋನೇ ಸುಪೀರಿಯರ್ ಅಂತ ಬಂದಿದೆ, ಅಂದರೆ ಬ್ಲಾಸ್ಟೋಸಿಸ್ಟ್ ಎಂಬ್ರಿಯೋ ಸುಪೀರಿಯರ್ ಅಂತ ಬಂದಿದೆ. ಸೊ ಏನಕ್ಕೆ ಇದು ಡೇ 2 ಡೇ 3ನೇ ಟ್ರಾನ್ಸ್ಫರ್ ಮುಂಚೆ ಮಾಡ್ತಾಯಿದ್ರು ಅಂದರೆ, ನಾವು ನಮ್ಮ ಹ್ಯೂಮನ್ ಬಾಡಿ, ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಈ ಭ್ರೂಣ ಒಳಗಡೆ ಬೆಳಿಬೇಕು ಅದನ್ನು ನಾವು ಹೊರಗಡೆಗೆ ಸೇಮ್ ಥರ ಅದನ್ನು ನಾವು ಮಿಮಿಕ್ ಮಾಡಬೇಕು. ಅದೇ ರೀತಿಯಾಗಿ ಅದೇ ಕಂಡೀಷನ್, ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೀರು ಲೆವೆಲ್ ಇರ್ಬೋದು, ಹ್ಯುಮಿಡಿಟಿ ಇರ್ಬೋದು, ಎಲ್ಲನೂ ಕೂಡ ನಾವು ಹೊರಗಡೆಗೆ ಲ್ಯಾಬ್ನಲ್ಲಿ ಅದೇ ನಮ್ಮ ಬಾಡಿನಲ್ಲಿರೋಂಥ ಕಂಡೀಷನ್ನೇ ನಾವು ಅಲ್ಲಿ ಇಡಬೇಕು. ಹಾಗಾದರೆ ಮಾತ್ರ ಎಂಬ್ರಿಯೋ ಒಳಗಡೆ ಬೆಳೆಯೋದು. ಸೊ 2 ದಿನ ಬೆಳೆಸೋಷ್ಟೊತ್ತಿಗೆ ಮುಂಚೆ ಸುಸ್ತಾಗ್ತಾ ಇದ್ರು. ಅಂದರೆ ಆವಾಗ ಇಂಡಿಯಾದಲ್ಲಿ ಮೀಡಿಯಾ ಇರ್ತಾ ಇರಲಿಲ್ಲ, ಅಂದರೆ ಅದಕ್ಕೆ ಬೇಕಂತ ನ್ಯೂಟ್ರಿಷಿಯಸ್ ಲಿಕ್ವಿಡ್ ಏನಿರುತ್ತೆ ಅದು ಇರ್ತಾ ಇರಲಿಲ್ಲ. ಅದನ್ನೆಲ್ಲ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಕೆಲವೊಂದು ಸತಿ ಇಂಪೋರ್ಟ್ ಮಾಡಿರೋದು ಬೇಗ ಬೇಗ ಎಕ್ಸ್ಪೈರ್ ಆಗಿಬಿಡ್ತಾ ಇತ್ತು. ಸೊ ಇವರೇನೇ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡ್ಕೊತಾ ಇದ್ರು. ಈಗ ಕಮರ್ಷಿಯಲಿ ಅವೈಲೇಬಲ್ ಮೀಡಿಯಾ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬ್ಲಾಸ್ಟೋಸಿಸ್ಟ್ವರೆಗೂ ಬೆಳೆಸೋದು ಇವಾಗ ಅಷ್ಟೇನೂ ಕಷ್ಟ ಇಲ್ಲ. ಡೇ 5 ಎಂಬ್ರಿಯೋಸ್ನ ಮಾಡ್ಕೊಳೋದು ಅಷ್ಟೇನೂ ಕಷ್ಟ ಇಲ್ಲ. ಸೊ ಇದೆಲ್ಲನೂ ಕೂಡ ಸ್ಟ್ಯಾಂಡರ್ಡೈಸ್ ಆಗ್ತಾ ಇದೆ. ಸೊ ಹಾಗಾಗಿ IVFನಲ್ಲಿ ಕೂಡ ಸ್ಟ್ಯಾಂಡರ್ಡೈಸೇಷನ್ ಅಂತ ಬಂದಿದೆ. ಡೇ 5 ಎಂಬ್ರಿಯೋಸ್ ಹಾಕಿದಾಗ ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಇಂಪ್ರೂವ್ ದ ಸಕ್ಸಸ್ ರೇಟ್ ಅನ್ನೋದು. ಹಾಗೆಯೇ ಮುಂಚೆ ಹೇಗೆ ಎಗ್ ತೆಗೆಯೋದು, ಸ್ಪರ್ಮ್ನ ಇಂಜೆಕ್ಟ್ ಮಾಡೋದು, ಆಮೇಲೆ ವಾಪಸ್ ಹಾಕ್ಬಿಡೋದು 2 ದಿನ 3 ದಿನ ಆದಮೇಲೆ. ಸೊ ಅದರಲ್ಲಿ ಫ್ರೆಶ್ ಟ್ರಾನ್ಸ್ಫರ್ ಅಂತ ನಾವು ಹೇಳ್ತೀವಿ. ಈಗ ಏನು ಮಾಡ್ತೀವಿ, ಆ ಎಂಬ್ರಿಯೋಸ್ ಏನು ಫಾರ್ಮ್ ಮಾಡ್ತೀವಿ ಅದನ್ನು ಫ್ರೀಸಿಂಗ್ ಅಂತ ಮಾಡ್ತೀವಿ. ಅಂದರೆ ಈ ಏನು ಅದನ್ನು ಎಂಬ್ರಿಯೋಸ್ ಮಾಡ್ಕೊಂಡಿರ್ತೀವಿ ಅದನ್ನು ಐಸ್ನಲ್ಲಿ ಮುಳುಗಿಸೋದು. ಸೊ ಟ್ಯಾಂಕ್ ಇರುತ್ತೆ ಒಂದು, ಆ ಟ್ಯಾಂಕ್ನಲ್ಲಿ ಮುಳುಗಿಸೋದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಆ ಟೈಮ್ಗೆ ಅದು ಫ್ರೀಸಿಂಗ್ ಆಗೋಗ್ಬಿಟ್ಟಿರುತ್ತೆ. ಇವಾಗ ಅದನ್ನು ನಾವು ಯಾವಾಗ ಬೇಕೋ ಅದನ್ನು ಉಪಯೋಗಿಸ್ಕೋಬೋದು. 4 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಅದನ್ನು ನಾವು ಆ ಫ್ರೀಸರಿಂದ ತೆಗೆದುಬಿಟ್ಟು ಅದನ್ನು ಉಪಯೋಗಿಸ್ಕೋಬೋದು. ಸೊ ಇದು ಫ್ರೀಸಿಂಗ್ ಅಂತ ಬಂದಿರೋದೇನಿದೆ, ಇದು PCOD ಪೇಷಂಟ್ಸ್ನಲ್ಲಾಗಿರ್ಬೋದು, ಅಥವಾ ಕೆಲವೊಂದು ಸತಿ ನಾವು ಫ್ರೆಶ್ ಟ್ರಾನ್ಸ್ಫರ್ ಮಾಡೋಕ್ಕೆ ಅಷ್ಟೊಂದು ಒಳಗಡೆ ಚೆನ್ನಾಗಿಲ್ಲ ಲೈನಿಂಗು ಅಂತ ಹೇಳಿದಾಗ ನಾವು ಸ್ವಲ್ಪ ಮಟ್ಟಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾವು ಯಾವಾಗ ಚೆನ್ನಾಗಿ ಆಗುತ್ತೆ ಆವಾಗ ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಈ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಏನು ಮಾಡ್ತೀವಿ, ಫ್ರೀಸಿಂಗ್ ಟೆಕ್ನಿಕ್, ಇದಕ್ಕೆ ವಿಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಎಂಬ್ರಿಯೋ ವಿಟ್ರಿಫಿಕೇಶನ್ ಈ ಮಾಡೋದ್ರಿಂದ ತಾವು ಫ್ರೀಸಿಂಗ್ ಬಗ್ಗೆ ಹೇಳಿದ್ರಿ. ಈ ಫ್ರೀಸಿಂಗ್ ಅನ್ನುವಂಥದ್ದು ಮ್ಯಾರಿಡ್ ವಿಮೆನ್ಗಳಿಗೆ ಮಾತ್ರನಾ, ಅಥವಾ ಈಗಿನ ಕಾಲದಲ್ಲಿ ನಾವು 30 ವರ್ಷದ ನಂತರ ಮದುವೆ ಆಗ್ತೀವಿ, ಅದಕ್ಕಿಂತ ಮುಂಚೆ ನಾವು ಎಗ್ ಫ್ರೀಸ್ ಮಾಡಬೇಕು ಅಂತ ಅನ್ಕೊಂಡವರಿಗೂ ಕೂಡ ಇದು ಸಾಧ್ಯನಾ? ಹೌದು. ಇದು ಎಗ್ ಫ್ರೀಸಿಂಗ್ ಅನ್ನೋದು ಅದು ನಾವು ಸುಮಾರು ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟೀಸು, ಇನ್ಫ್ಲೂಯೆನ್ಸರ್ಸು ಎಲ್ಲ ಮಾಡೋದನ್ನ ನೋಡಿಕೊಂಡು ಎಷ್ಟೋ ಜನ ಮಾಡ್ಕೊತಾರೆ. ಇದು ಒಂಥರ FD ಇಟ್ಟಂಗೆ. ಸೊ ನಿಮ್ಮ ಎಗ್ಸ್ನ ನೀವು ರಿಸರ್ವ್ ಆಗಿ ಇಟ್ಕೊಂಡಂಗೆ. ಯಾಕಂದರೆ ನಮ್ಮ ಏಜು ಯಾರಿಗೂ ಕಾಯಲ್ಲ. ಸೊ ನಮ್ಮ ದೇಹ ಏನಿರುತ್ತೆ ಎಲ್ಲ ಸೆಲ್ಸ್ಗಳು ವಯಸ್ಸಾಗ್ತಾ ಹೋಗುತ್ತೆ. ಸೊ 35 ಆದಮೇಲೆ ಇನ್ನೂ ಫಾಸ್ಟಾಗಿ ಫರ್ಟಿಲಿಟಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ಈ ಎಗ್ ಫ್ರೀಸಿಂಗ್ ಮಾಡೋದ್ರಿಂದ ಸೊ ನಮಗೆ ನಮ್ಮ ಎಗ್ಸು ಈ ಏಜಲ್ಲಿ ನೀವು ಫ್ರೀಸ್ ಮಾಡಿಕೊಂಡ್ರೆ ಅದೇ ಏಜಿನ ಎಗ್ಸೇ ಇರುತ್ತೆ. ಸೊ ನೀವು ಏಜ್ ಆಗ್ತಾ ಇದ್ರೂ ಆ ಎಗ್ಸು ಅಲ್ಲೇ ಆ ಸ್ಟೇಜಲ್ಲಿನೇ ಅದು ಫ್ರೀಸ್ ಆಗಿ ಹೋಗಿರುತ್ತೆ. ಸೊ ಇದು ಆಮೇಲೆ ನೀವು ಯಾವಾಗ ಬೇಕೋ ಆವಾಗ ನೀವು ಉಪಯೋಗಿಸ್ಕೋಬೋದು. ಮದುವೆ ಆದಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಥಾ ಮಾಡಿಬಿಟ್ಟು ಸ್ಪರ್ಮ್ಸ್ ಜೊತೆ ಇಂಜೆಕ್ಟ್ ಮಾಡಿ ಆವಾಗ ಅದನ್ನು ಎಂಬ್ರಿಯೋಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಇದು ಎಗ್ ಫ್ರೀಸಿಂಗ್, ಅದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಫ್ರೀಸಿಂಗ್. ಅದು ಅಂದರೆ ಸ್ಪರ್ಮ್ ಫ್ರೀಸಿಂಗ್ ಬರುತ್ತೆ, ಎಂಬ್ರಿಯೋ ಫ್ರೀಸಿಂಗ್ ಬರುತ್ತೆ, ಎಗ್ ಫ್ರೀಸಿಂಗ್ ಬರುತ್ತೆ. ಸೊ ಎಂಬ್ರಿಯೋ ಫ್ರೀಸಿಂಗು ಮತ್ತು ಸ್ಪರ್ಮ್ ಫ್ರೀಸಿಂಗ್ ಎಲ್ಲ ಸುಲಭ. ಅದರಲ್ಲಿ ವಾಪಸ್ ಏನು ನಾವು ಥಾ ಮಾಡಿದಾಗ ಅದರದ್ದು ಸತ್ವ ಏನಿರುತ್ತೆ ಆಲ್ಮೋಸ್ಟ್ 99 to 100% ಇರುತ್ತೆ. ಆದರೆ ಎಗ್ ಫ್ರೀಸಿಂಗ್, ಎಗ್ ಅನ್ನೋದು ಅದು ನಮ್ಮ ಬಾಡಿನಲ್ಲಿರೋಂಥ ಅತಿ ದೊಡ್ಡ ಸೆಲ್ಸು ದೊಡ್ಡದು ಆದಂಗೆ ಫ್ರೀಸಿಂಗ್ ಮಾಡೋದು ಕೂಡ ಕಷ್ಟ.
ಸೊ ಹಾಗಾಗಿ ಈ ಎಗ್ ಫ್ರೀಸಿಂಗ್ನಲ್ಲಿ ನಾವು 100% ಥಾ ರೇಟ್ ಅಂತ ಹೇಳಲ್ಲ. ಸೊ ಎಗ್ ಫ್ರೀಸಿಂಗಲ್ಲಿ ನಾವು ಆಲ್ಮೋಸ್ಟ್ ಒಂದು 85 to 90% ಅದನ್ನು ಥಾ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಸೊ ಇದೇ ರೀತಿಯಾಗಿ ನಾನು ವಿಟ್ರಿಫಿಕೇಶನ್ ಬಗ್ಗೆ ಹೇಳಿದೆ. ಸೊ ವಿಟ್ರಿಫಿಕೇಶನ್ನು ಮತ್ತು ಥಾ ಮಾಡೋದು ಎಲ್ಲನೂ ಇವಾಗ ಸುಮಾರು ಸ್ಟ್ಯಾಂಡರ್ಡ್ ಆಗಿದೆ. ಆಮೇಲೆ ನಮ್ಮಲ್ಲಿ ಸಿಗೋಂಥ ಎಂಬ್ರಿಯಾಲಜಿಸ್ಟ್ ಇರ್ಬೋದು. ಸೊ ಎಲ್ಲರಿಗೂ ಇವಾಗ ಸುಮಾರಾಗಿ ಒಳ್ಳೆ ಟ್ರೈನಿಂಗ್ ಕೂಡ ಆಗಿರುತ್ತೆ. ಸೊ ಆ ಪಾರ್ಟಲ್ಲಿ ಆಲ್ಮೋಸ್ಟ್ ಲೈಕ್ ಇಂಡಿಯಾದಲ್ಲಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಟ್ರೈನ್ಡ್ ಪರ್ಸನಲ್ಸ್ ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇವಾಗ ಇನ್ಫರ್ಟಿಲಿಟಿ ಅಂತಂದರೆ ಮಹಿಳೆ ಎಷ್ಟು ಕಾರಣರಾಗಿರ್ತಾಳೋ ಅಷ್ಟೇ ಕಾರಣ ಪುರುಷನೂ ಆಗಿರ್ತಾನೆ. ಅವನಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಇದ್ದಿರುತ್ತೆ. ತಾವು ಮಹಿಳೆಯಲ್ಲಿ ಸಮಸ್ಯೆ ಕಂಡು ಬಂದರೆ ಇವಾಗ ಏನೇನೋ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ರಿ. ಪುರುಷನಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಆತನಿಗೆ ಚಿಕಿತ್ಸೆ ಏನು, ಆತನ ಚಿಕಿತ್ಸೆಯಲ್ಲಿ ಇವಾಗ ಆಗಿರುವಂತಹ ಅಡ್ವಾನ್ಸ್ಮೆಂಟ್ಗಳು ಏನು? ಸೊ ಯೂಶಲಿ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಸ್ಟ್ರೆಸ್ಸಿಗೆ ಸಂಬಂಧಪಟ್ಟಿರೋದು. ನಾವು ಕಾಮನ್ ಆಗಿ ಈ ಗಂಡಸಿನಲ್ಲಿ ಪ್ರಾಬ್ಲಮ್ಸ್, ಎಸ್ಪೆಷಲಿ ವೀರ್ಯಾಣುನಲ್ಲಿ ಕೌಂಟ್ ಮೊಟಿಲಿಟಿ ಮಾರ್ಫಾಲಜಿ ಪ್ರಾಬ್ಲಮ್ಸ್ ನೋಡೋದು ಆಲ್ಕೋಹಾಲ್, ಸ್ಮೋಕಿಂಗ್, ಒಬಿಸಿಟಿ, ಸ್ಟ್ರೆಸ್ ಲೆವೆಲ್ಸ್ ಮತ್ತು ಈ ಏಜ್ ಫ್ಯಾಕ್ಟರ್ ಅಷ್ಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಇದನ್ನೆಲ್ಲ ನಾವು ಕಾಮನ್ ಆಗಿ ನಾವು ನೋಡ್ತೀವಿ. ಡಯಾಬಿಟೀಸ್ ಒಂದು. ಸೊ ಈ ಥರದ್ದು ಸಿಚುವೇಷನಲ್ಲಿ ಇವಾಗ ಅವರಿಗೆ ನಾವು ಮುಂಚೆ ಎಲ್ಲ ನಾರ್ಮಲ್ ಕೌಂಟ್ ಅಂತ ಹೇಳಿದ್ರೆ 30 ಮಿಲಿಯನ್ ಅಂತ ಹೇಳ್ತಾಯಿದ್ರು. ಆಮೇಲೆ ಒಂದು 10 ವರ್ಷ ಆದಮೇಲೆ ನಾರ್ಮಲ್ ಕೌಂಟ್ ಅಂದರೆ 20 ಮಿಲಿಯನ್ ಅಂತ ಅಂದರು. ಯಾಕಂದರೆ ಅಷ್ಟೊಂದು ಜನಕ್ಕೆ ಅದಕ್ಕಿಂತ ಕಡಿಮೆನೇ ಇರ್ತಾಯಿತ್ತು ಅಂತ. ಸೊ ಇವಾಗ ನಾರ್ಮಲ್ ಕೌಂಟ್ ಅಂದರೆ ನಾವು 16 ಮಿಲಿಯನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೌಂಟ್ನಲ್ಲಿ ಕಡಿಮೆ ಇರುವಾಗ, 5 ಮಿಲಿಯನ್ಗಿಂತ ಕಡಿಮೆ ಇರುವಾಗ ನಾವು ಅವ್ರಿಗೆ ಆದಷ್ಟು IVFನೇ ಸಜೆಸ್ಟ್ ಮಾಡ್ತೀವಿ. ಸೊ ಈ IVFನಲ್ಲೂ ಕೂಡ ಈ ಸ್ಪರ್ಮ್ಸ್ ಅನ್ನೋದು ಅದು ತುಂಬ ಚಿಕ್ಕದಾದಂಥ ಸೆಲ್ಸು. ಸೊ ಈ ಸ್ಪರ್ಮ್ಸ್ನಲ್ಲಿ ನಾವು ಮಾಡೋಂಥ ಸೆಲೆಕ್ಷನ್ ಏನಿರುತ್ತೆ ಅದರಲ್ಲಿ ಹೊಸದಾಗಿ ಮೈಕ್ರೋಫ್ಲೂಯಿಡಿಕ್ಸ್ ಅಂತ ಬಂದಿದೆ. ಮೈಕ್ರೋಫ್ಲೂಯಿಡಿಕ್ಸ್ ಅಂತ ಹೇಳಿದ್ರೆ ನಾವು ಅದನ್ನು ಸೆಂಟ್ರಿಫ್ಯೂಜ್ ಮಾಡಲ್ಲ. ನಾವು ಅದನ್ನು ಸೆಲೆಕ್ಟ್ ಮಾಡುವಾಗ ಏನು ಮಾಡ್ತೀವಿ, ಕೆಲವೊಂದು ಈ ಒಂದು ಕಿಟ್ ಥರ ಇರುತ್ತೆ ಅದು, ಅದರಿಂದ ನಾವು ಸೆಲೆಕ್ಟ್ ಮಾಡ್ತೀವಿ. ಹೇಗೆ ಇವಾಗ ಕಾಫಿ ಟೀ ಸೋಸ್ತೀವೋ ಅದೇ ಥರ ಅದನ್ನು ಹಿಂಗೆ ಒಳ್ಳೆ ಸ್ಪರ್ಮ್ಸ್ ಮಾತ್ರ ಅದು ಸ್ವಿಮ್ ಆಗಿ ಬರೋವಂಥ ಟೆಕ್ನಿಕ್ ಒಂದಿರುತ್ತೆ, ಅದನ್ನು ಮಾಡ್ತೀವಿ. ಸೊ ಅದರಿಂದ ಸ್ಪರ್ಮಿಗೆ ಆಗೋವಂಥ ಡ್ಯಾಮೇಜ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ಅಂತ. ಸೊ ಅದಕ್ಕೆ ಮೈಕ್ರೋಫ್ಲೂಯಿಡಿಕ್ ಟೆಕ್ನಿಕ್ ಅಂತ ಹೇಳ್ತೀವಿ. ಹಾಗೆಯೇ ಈಗ ಹೊಸದಾಗಿ ಟೆಸ್ಟಿಂಗ್ ಮಾಡೋದಕ್ಕೆ ಅಂದರೆ ಈ DFI ಟೆಸ್ಟಿಂಗ್ ಅಂತ ಒಂದು ಬಂದಿದೆ. ಸೊ ಅದರಲ್ಲಿ ಮಿಷಿನ್ಸ್ ಕೂಡ ಇವಾಗ AI ಬೇಸ್ಡ್ ಮಿಷಿನ್ ಅಂತ ಬಂದಿದೆ. ನಮ್ಮಲ್ಲೂ ಇದೆ ಅದು AI ಬೇಸ್ಡ್ ಲೆನ್ಸ್ ಹುಕ್ ಮಿಷಿನ್ ಅಂತ. ಸೊ ಇದರಲ್ಲಿ DNA ಏನಿರುತ್ತೆ ಅದರಲ್ಲಿ ತುಂಬ ಫ್ರ್ಯಾಗ್ಮೆಂಟ್ಸ್ ಇದ್ದರೆ ಸ್ಪರ್ಮ್ಸ್ನಲ್ಲಿ ಅದಕ್ಕೆ ಅಷ್ಟೊಂದು ಸತ್ವ ಇರಲ್ಲ, ಅಷ್ಟೊಂದು ಕೆಪಾಸಿಟಿ ಇರಲ್ಲ ಎಗ್ನ ಫರ್ಟಿಲೈಸ್ ಮಾಡಲಿಕ್ಕೆ. ಸೊ ಈಗ ಎಗ್ಗು ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಇವೆರಡರ ಮಧ್ಯ. ಸೊ ನಾವು ಫರ್ಟಿಲೈಸೇಷನ್ ಇರ್ಬೋದು, ಇಂಪ್ಲಾಂಟೇಷನ್ ಇರ್ಬೋದು, ಅದರಲ್ಲಿ ಎಗ್ದು ಫ್ಯಾಕ್ಟರ್ ಏನಿರುತ್ತೆ 70% ಇರುತ್ತೆ, ಸ್ಪರ್ಮ್ ಫ್ಯಾಕ್ಟರು 30% ಅಷ್ಟೇ ಅಂತ ನಾವು ಹೇಳ್ತೀವಿ. ಸೊ ಈಗ ಚಿಕ್ಕ ಪುಟ್ಟದೇನಾದರೂ ವೇರಿಯೇಷನ್ಸ್ ಇದ್ದರೆ ಸ್ಪರ್ಮ್ಸ್ನಲ್ಲಿ ಎಗ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಎಗ್ಗೆ ರಿಪೇರ್ ಮಾಡ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ರಿಪೇರ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹೆಲ್ತಿ ಪ್ರೆಗ್ನೆನ್ಸಿ ಎಲ್ಲ ಆಗೋಷ್ಟು ಕೆಪಾಸಿಟಿ ಎಗ್ಗಿಗಿರುತ್ತೆ. ಬಟ್ ತುಂಬಾ ಈ ಡ್ಯಾಮೇಜಸ್ ಇದ್ದರೆ ಸ್ಪರ್ಮ್ಸ್ನಲ್ಲಿ ಅದು ಡಬಲ್ ಸ್ಟ್ಯಾಂಡರ್ಡ್ DNA ಅದು ಫ್ರಾಗ್ಮೆಂಟೇಷನ್ ಎಲ್ಲ ಜಾಸ್ತಿ ಇದ್ದಾಗ ಆವಾಗ ಫರ್ಟಿಲೈಸೇಷನ್ ಫೇಲ್ಯೂರ್ ಆಗೋದು, ಎಂಬ್ರಿಯೋ ಕ್ವಾಲಿಟಿ ಪುವರ್ ಆಗಿರೋಂಥದ್ದು ಅಥವಾ ಅಬಾರ್ಷನ್ಸ್ ಆಗೋ ಚಾನ್ಸಸ್ಸು, ಅದರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋಂಥ ಚಾನ್ಸಸ್ಸು ಸುಮಾರಿರುತ್ತೆ. ಸೊ ನಾವು ಫಸ್ಟೇ ಈ ಟೆಸ್ಟ್ ಮಾಡಿಕೊಂಡು ನಾವು ನೋಡ್ಬಿಟ್ಟು ಅದರಲ್ಲಿ ಕರೆಕ್ಷನ್ಸ್ ಏನಾದರೂ ಮಾಡಲಿಕ್ಕಾದ್ರೆ ಅಂದರೆ ಅವರಿಗೆ ಹೇಳ್ತೀವಿ ಟೆಸ್ಟಿಕ್ಯುಲರ್ ಕೂಲಿಂಗ್ ಮಾಡ್ಕೊಳ್ಳಿ. ಅಂದರೆ ಟೆಸ್ಟಿಸ್ ಎಲ್ಲ ತುಂಬಾ ಹೀಟ್ ಇದ್ದಾಗ, ಇವಾಗ ಡ್ರೈವರ್ಸ್ ಇರ್ಬೋದು ಅಥವಾ ತುಂಬ ಸಿಟ್ಟಿಂಗ್ ಪೊಸಿಷನ್ ಕೆಲಸ ಮಾಡೋರು ಇರ್ಬೋದು, ಲ್ಯಾಪ್ಟಾಪ್ಸ್ನ ಯಾವಾಗಲೂ ತೊಡೆ ಮೇಲೆ ಇಟ್ಕೊತಾರೆ ಇರೋರು ಇರ್ಬೋದು. ಸೊ ಅಂಥವ್ರಿಗೆ ಸ್ವಲ್ಪ ಈ DFIನೆಲ್ಲ ನಾವು ಜಾಸ್ತಿ ನೋಡ್ತೀವಿ. ಸೊ ಟೆಸ್ಟಿಕ್ಯುಲರ್ ಕೂಲಿಂಗ್ ಇರ್ಬೋದು, ಅದನ್ನು ನಾವು ಟ್ರೀಟ್ಮೆಂಟ್ ಆಗಿ ಅವ್ರಿಗೆ ಸಜೆಷನ್ ಕೊಡ್ತೀವಿ. ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಮುಖ್ಯ. ಎಸ್ಪೆಷಲಿ ಒಬಿಸಿಟಿ ಏನಾದರೂ ಇದ್ದರೆ ಅವರಿಗೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಎಕ್ಸಸೈಸಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲನೂ ಕೂಡ ನಾವು ಮೇಲ್ ಫ್ಯಾಕ್ಟ್ರ್ನಲ್ಲಿ ನಾವು ನೋಡೋದು. ಸೊ ಈ ಥರ ಮೇಲ್ ಫ್ಯಾಕ್ಟ್ರು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಫೀಮೇಲ್ ಫ್ಯಾಕ್ಟ್ರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಎಗ್ಗು ಸ್ಪರ್ಮ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಅಂಥವ್ರ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಈ ಎಂಬ್ರಿಯೋಸ್ಕೋಪ್ ಅಂತ ಒಂದಿದೆ. ಅಂದರೆ ಇವಾಗ ನಾವು ಹೇಗೆ ಎಂಬ್ರಿಯಾಲಜಿಸ್ಟ್ ಅಂತ ಹೇಳಿದ್ರೆ ನಮ್ಮ ಲ್ಯಾಬ್ನಲ್ಲಿ ಇರೋಂಥ ಅವರು ಟೆಕ್ನಿಷಿಯನ್ ಥರ ಇರ್ತಾರೆ ಅವರು. ಸೊ ಅವರು ಈ ಎಗ್ನ ತೆಗೆಯೋದು, ಎಗ್ನ ನಾವು ತಕ್ಕೊಟ್ಟಿದ್ದನ್ನು ಅವರು ಅಸೆಸ್ ಮಾಡೋದು, ಸ್ಪರ್ಮ್ ಜೊತೆ ಅದನ್ನು ಮಿಕ್ಸ್ ಮಾಡೋದು ಅಥವಾ ಇಂಜೆಕ್ಟ್ ಮಾಡೋದು, ಅದನ್ನು ಇಂಕ್ಯುಬೇಟ್ರ್ ಅಂತ ಹೇಳಿದ್ರೆ ಅದು ನಮಗೆ ಹೇಗೆ ಫ್ರಿಜ್ ಇರುತ್ತೋ ಅದೇ ಥರ ಸ್ವಲ್ಪ ಹೀಟ್ ಆಗಿರೋಂಥದ್ದು. ಸೊ ನಮ್ಮ ಬಾಡಿ ಟೆಂಪ್ರೇಚರ್ ಏನಿರುತ್ತೆ ಅದು 37 ಡಿಗ್ರಿ ಇರುತ್ತೆ. ಫ್ರಿಜ್ಜಲ್ಲಿ ನಮ್ಮ ರೂಮ್ ಟೆಂಪ್ರೇಚರ್ 25 ಡಿಗ್ರಿ ಇರ್ಬೋದು ಬೆಂಗಳೂರಲ್ಲಿ ಟೆಂಪ್ರೇಚರು. ಸೊ 37 ಡಿಗ್ರಿ ಇರೋಂಥ ಇಂಕ್ಯುಬೇಟ್ರ್ನಲ್ಲೇ ನಾವು ಇಡಬೇಕು ಅದನ್ನು. ಸೊ ಈ ಇಂಕ್ಯುಬೇಟ್ರ್ನಲ್ಲೇ ನಾವು ತೆಗೆದು ನೋಡಬೇಕು ಹೇಗಿದೆ ಅದು, ನೆಕ್ಸ್ಟ್ ಡೇಗೆ ಫರ್ಟಿಲೈಸ್ ಆಗಿದೆಯಾ, 2 ಸೆಲ್ಲಿಂದ 4 ಸೆಲ್ ಆಗಿದೆಯಾ, 8 ಸೆಲ್ ಆಗಿದೆಯಾ, ಅದನ್ನು 3ನೇ ದಿವಸ ತೆಗೆದು ನೋಡ್ತೀವಿ. ಬ್ಲಾಸ್ಟೋಸಿಸ್ನ ತೆಗೆದುಬಿಟ್ಟು ನಾವು ನೋಡ್ತೀವಿ. ಆದರೆ ಈ ಎಂಬ್ರಿಯೋಸ್ಕೋಪ್ ಅಂತ ಹೇಳಿದ್ರೆ
ನಾವು ಒಂದು ಸತಿ ಎಕ್ಸಿ ಮಾಡಿಬಿಟ್ಟು ಅದರಲ್ಲಿ ಇಟ್ಬಿಟ್ರೆ ಸೊ ಅದರಲ್ಲಿ AI ಬೇಸ್ಡ್ ಆಲ್ಗೋರಿದಮ್ಸ್ ಇರುತ್ತೆ. ಸೊ ಅದನ್ನೇ ಹೇಳುತ್ತೆ, ನಾವು ನಮ್ಮ ಹತ್ರ ಒಂದು 6 ಎಂಬ್ರಿಯೋ ಇದ್ದರೆ ಸೊ ಈ ಎಂಬ್ರಿಯೋ ಹಾಕಿದರೆ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ರೇಟ್ ಬೆಸ್ಟ್ ಇರುತ್ತೆ, ಅದೇ ಹೇಳುತ್ತೆ ನಮಗೆ. ಸೊ ಇದೆಲ್ಲ ಟೆಕ್ನಾಲಜಿ. ಆಮೇಲೆ ಏನಾದರೂ ಎಂಬ್ರಿಯೋ ಫಾರ್ಮೇಷನ್ ಆಗಿಲ್ಲ ಅಂದರೆ ಅದು ಯಾವ ದಿವಸಕ್ಕೆ ಅರೆಸ್ಟ್ ಆಯಿತು, ಯಾವ ದಿವಸ ಪ್ರಾಬ್ಲಮ್ ಆಯಿತು. ಸೊ ಎಷ್ಟೋ ಸತಿ ಪ್ರೆಗ್ನೆನ್ಸಿ ಅಂದರೆ ಆಗೋದಿಲ್ಲ IVF ಮಾಡಿದ್ರೂ ಕೂಡ. ಸೊ ಎಷ್ಟೊಂದು ಈ ದಂಪತಿಗಳಲ್ಲಿ ಆ ಥರ ಕ್ವೆರೀಸ್ ಇರುತ್ತೆ, ಏನಕ್ಕಪ್ಪ ನಮಗಾಗಲಿಲ್ಲ, ಏನು ಪ್ರಾಬ್ಲಮ್ ಆಯಿತು, ನಮಗೆ ಎಂಬ್ರಿಯೋ ಕ್ವಾಲಿಟಿ ಯಾಕೆ ಚೆನ್ನಾಗಿ ಬರಲಿಲ್ಲ, ಯಾವ ಸ್ಟೇಜಲ್ಲಿ ಅದು ಪ್ರಾಬ್ಲಮ್ ಆಯಿತು ಅಂತ. ಸೊ ಇದರಿಂದ ನಾವು ಈ ಎಂಬ್ರಿಯೋಸ್ಕೋಪ್ ಉಪಯೋಗಿಸೋದ್ರಿಂದ ನಮ್ಮ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಿರುತ್ತೆ, ಅಂದರೆ ನಾವು ಮಾಡಿರೋದಕ್ಕೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಅವರು ನಮ್ಮ ಮೇಲೆ ಇಟ್ಟಿರೋಂಥ ನಂಬಿಕೆಯಿಂದ ಬಂದು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಎಲ್ಲ ಮಾಡಿದಾಗ ಸೊ ದೇ ಆಲ್ಸೋ ಫೀಲ್ ಹ್ಯಾಪಿ, ಓ ನಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಅನ್ನೋ ಥರ ಅವ್ರಿಗೆ ಫೀಲಿಂಗ್ ಇರುತ್ತೆ. ಮತ್ತು ಅವ್ರ ಮೈಂಡು ಕಾಮಾಗಿರುತ್ತೆ. ಇಲ್ಲಾಂದರೆ ಯಾವಾಗಲೂ ನೆಕ್ಸ್ಟ್ ಸೈಕಲ್ ಅವ್ರು ಮಾಡ್ಕೋಬೇಕಂದ್ರೂ ಅವ್ರಿಗೆ ತುಂಬ ಅನುಮಾನಗಳಿರುತ್ತೆ, ಮಾಡಬೇಕೋ ಬೇಡವೋ, ಆಗುತ್ತೋ ಇಲ್ವೋ. ಸೊ ಅಟ್ಲೀಸ್ಟ್ ಇದರಲ್ಲಿ ಒಂದು ಕಾರಣ ಏನು ಅಂತ ಗೊತ್ತಾದರೆ ಅದ್ರ ಬಗ್ಗೆ ಅವರು ಡಿಸಿಷನ್ ತೊಗೋಬೋದು ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನೋದು. ಇವಾಗ ಡಾಕ್ಟರ್, ಟ್ರೀಟ್ಮೆಂಟ್ ಏನೇ ಇರ್ಬೋದು, ಮೆಡಿಕಲ್ ಟರ್ಮ್ ಏನೇ ಇರ್ಬೋದು, ಬಟ್ ದಂಪತಿಗೆ ಮುಖ್ಯ ಆಗುವಂಥದ್ದು ಮಗುವಿನ ಆರೋಗ್ಯ ಆಗಿರುತ್ತೆ. IVF ಇಂದ ಹುಟ್ಟುವಂಥ ಮಕ್ಕಳ ಬಗ್ಗೆ ಸಾಕಷ್ಟು ಜನರಲ್ಲಿ ಇವಾಗಲೂ ಕೂಡ ಅನುಮಾನ ಇದೆ. ಮುಂದೆ ಭವಿಷ್ಯದಲ್ಲಿ ಮಕ್ಕಳ ಆರೋಗ್ಯ ಹೇಗಿರುತ್ತೋ ಏನೋ, ಏನಾದರೂ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೋ ಏನೋ ಅನ್ನೋಂಥ ಸಂಶಯ ಇದ್ದೇ ಇದೆ. ತಾವೇ ಹೇಳಿದ್ರಿ 1979ರಲ್ಲಿ ಮೊದಲ IVF ಮಗು ಅಂತ. ಅವರ ಆರೋಗ್ಯ ಹೇಗಿದೆ, ಜೊತೆಗೆ ಈಗಿನ ಮಕ್ಕಳ ಆರೋಗ್ಯ ಹೇಗಿದೆ? ಅವ್ರಿಗೂ ನ್ಯಾಚುರಲ್ ಪ್ರೆಗ್ನೆನ್ಸಿಯಾಗಿ ಡೆಲಿವರಿನೋ ಆಗಿದೆ ಅವ್ರಿಗೆ. ಸೊ ಹಾಗಾಗಿ ನಾವು IVF ಇಂದ ಅಷ್ಟಾಗಿ ಏನೋ ಹೆಚ್ಚಿನ ಮಟ್ಟದ್ದು ಪ್ರಾಬ್ಲಮ್ಸ್ ಆಗಲ್ಲ. ಪ್ರಾಬ್ಲಮ್ಸ್ ಆಗೋದು ಈ ಮೊಟ್ಟೆ ಕ್ವಾಲಿಟಿ ಇರ್ಬೋದು ಅಥವಾ ವೀರ್ಯಾಣು ಕ್ವಾಲಿಟಿ ಇರ್ಬೋದು, ಅದರಿಂದ ಪ್ರಾಬ್ಲಮ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಕೆಲವು ಟೈಮ್ ನಾವು ನೋಡ್ತೀವಿ ಆಟಿಸಮ್ ಅಂತ ನೋಡ್ತೀವಿ, ಅಥವಾ ಲರ್ನಿಂಗ್ ಡಿಸಬಿಲಿಟಿ ಅಂತ ನೋಡ್ತೀವಿ, ಅಟೆನ್ಷನ್ ಡಿಸಾರ್ಡರ್ಸ್ ಎಲ್ಲ ನೋಡ್ತೀವಿ. ಸೊ ಇದೆಲ್ಲನೂ ನಾವು ಫರ್ಟಿಲಿಟಿ ಪ್ರಾಬ್ಲಮ್ಸಾ, ನಾವು IUI ಮಾಡಿರೋದ್ರಿಂದ ಆಯಿತಾ, IVF ಮಾಡಿರೋದ್ರಿಂದ ಆಯಿತಾ, ಅದನ್ನು ನಾವು 100% ಆಗಿ ನಾವು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇವಾಗ ಮೇಜರ್ ಪ್ರಾಬ್ಲಮ್ಸು ಡೌನ್ ಸಿಂಡ್ರೋಮ್ ಇರ್ಬೋದು, ಮೆಂಟಲ್ ರಿಟಾರ್ಡೇಷನ್ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿನಲ್ಲಿ ಯಾವುದಾದ್ರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುವಾಗ ಈ IVF ಒಂದು ಅವ್ರಿಗೆ ವರವಾಗಿರುತ್ತೆ. ಎಷ್ಟೋ ಸತಿ ಅವ್ರಿಗೆ ನಮಗೆ ಈ ಥರ ನಮ್ಮ ಇದರಲ್ಲಿ ಫ್ಯಾಮಿಲಿನಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ, ಇವಾಗ ಕೆಲವೊಂದು ಸತಿ ಡೌನ್ ಸಿಂಡ್ರೋಮ್ ಇರ್ಬೋದು, ಬ್ಯಾಲೆನ್ಸ್ ಟ್ರಾನ್ಸ್ಲೊಕೇಶನ್ ಇರ್ಬೋದು, ಆ ಥರದ್ದೆಲ್ಲ ನಮ್ಮ ಫ್ಯಾಮಿಲಿನಲ್ಲಿದೆ, ನೀವು ಒಂದು ಸತಿ ಇದನ್ನು ಚೆಕ್ ಮಾಡಿಬಿಟ್ಟು ನಮಗೆ ನಾರ್ಮಲ್ ಎಂಬ್ರಿಯೋನೇ ಹಾಕಿ ಅಂತ. ಸೊ ಆ ಥರದ್ದು ನಾವು IVFನಲ್ಲಿ PGTA ಅಂತ ಮಾಡಿಬಿಟ್ಟು, ಅಂದರೆ ಎಂಬ್ರಿಯೋನ ಬಯಾಪ್ಸಿ ಮಾಡಿಬಿಟ್ಟು ಆ ಜೆನೆಟಿಕ್ ಡಿಸಾರ್ಡರ್ ಇದೆಯೋ ಇಲ್ವೋ ಅಂತ ನೋಡಿಬಿಟ್ಟು ನಾವು ಎಂಬ್ರಿಯೋ ಸೆಲೆಕ್ಷನ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಇದು ಆಲ್ಮೋಸ್ಟ್ ಲೈಕ್ ಅಡ್ವಾನ್ಸ್ಮೆಂಟಲ್ಲಿ ಆಲ್ಮೋಸ್ಟ್ 100/100 ಇದಕ್ಕೆ. ಸೊ ಎಷ್ಟೋ ಸತಿ ನಮ್ಮಲ್ಲೂ ಬರ್ತಾರೆ ಪೇಷಂಟ್ಸು, ಸೊ ನಮಗೆ ಫಸ್ಟ್ ಬೇಬಿ ಈ ಥರ ಪ್ರಾಬ್ಲಮ್ ಇದೆ, ಅದಕ್ಕೆ ಈ ಥರ ಜೆನೆಟಿಕ್ ಪ್ರಾಬ್ಲಮ್ ಇದೆ, ಸೊ ನೀವು ನಮಗೆ ಈ ಪ್ರಾಬ್ಲಮ್ ಇಲ್ಲದೆ ಇರೋ ಎಂಬ್ರಿಯೋನ ಹಾಕಿ ನಮಗೆ ನಾರ್ಮಲ್ ಮಗು ಮಾಡಿಕೊಡಿ ಅಂತ. ಸೊ ಆ ಥರದ್ದು ಎಷ್ಟೊಂದು ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ಸ್ನೆಲ್ಲ ನಾವು ಐಡೆಂಟಿಫೈ ಮಾಡಿಕೊಂಡು ಮಾಡ್ಬೋದು. PGTM ಅಂತ ಬರುತ್ತೆ. ಸೊ ಅದರಲ್ಲಿ ಸಿಂಗಲ್ ಜೀನ್ ಡಿಸಾರ್ಡರ್ಸ್ನೆಲ್ಲ ನಾವು ಐಡೆಂಟಿಫೈ ಮಾಡಿಬಿಟ್ಟು ಮಾಡ್ಬೋದು. ಇಲ್ಲ ರೆಕರೆಂಟ್ ಅಬಾರ್ಷನ್ಸ್ ಆಗುವಾಗ ಕೂಡ ನಾವು PGTA ಮಾಡಿಬಿಟ್ಟೇ ನಾವು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡೋದು. ಸೊ ಇದೆಲ್ಲ ತುಂಬ ಹೈ ಎಂಡ್ ಟ್ರೀಟ್ಮೆಂಟ್ಸ್ ಇದು. ಸೊ ಇದರಲ್ಲಿ ತುಂಬ ಜೆನೆಟಿಕ್ ಕೌನ್ಸಿಲಿಂಗ್ ಬೇಕಾಗುತ್ತೆ, ಮತ್ತು ಪೇಷಂಟ್ ಅವೇರ್ನೆಸ್ಸು ಇರಬೇಕಾಗತ್ತೆ, ಸ್ವಲ್ಪ ಕಾಸ್ಟು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಬಟ್ ಇಟ್ ಈಸ್ ಅ ಗುಡ್ ಆಪ್ಷನ್ ಈಗಿನ ಸಿಚುವೇಶನ್ನಲ್ಲಿ. ರೀಸೆಂಟಾಗಿ ಒಂದು ಕೇಸ್ ನೋಡಿದ್ದೆ ಡಾಕ್ಟರ್ ನಾನು. ಅದರಲ್ಲಿ ಪ್ರೆಗ್ನೆನ್ಸಿ ಅವರು ಅವಳಿ ಮಕ್ಕಳ ತಾಯಿ ಆಗಿರ್ತಾರೆ. ಒಂದು ಮಗು ಆಲ್ಮೋಸ್ಟ್ ಒಂದು 8 ತಿಂಗಳಷ್ಟು ಹೊತ್ತಿಗೆ ಹೊಟ್ಟೆಲೇ ತೀರ್ಕೊಂಡಿರುತ್ತೆ, ಮತ್ತೊಂದು ಮಗು ಆರೋಗ್ಯವಾಗಿ ಡೆಲಿವರಿ ಆಗುತ್ತೆ. ಸೊ ಅದು ಕೂಡ IVF ಟ್ರೀಟ್ಮೆಂಟೇ ಆಗಿರುತ್ತೆ. ಇಂಥದ್ದೇನಾದರೂ ಚಾಲೆಂಜಸ್ ಇರುತ್ತಾ ಹೇಗೆ? ಜೊತೆಗೆ ಏನಕ್ಕೆ ಈ ಥರ ಆಗುತ್ತೆ? ಒಂದು ಮಗು ಆರೋಗ್ಯವಾಗಿರುತ್ತೆ, ಅದು 8ನೇ ತಿಂಗಳ ನಂತರದಲ್ಲಿ ಮಗು ಎಕ್ಸ್ಪೈರ್ ಆಗುತ್ತೆ ಹೊಟ್ಟೆಲೇ, ಏನಕ್ಕೆ, ಏನು ಕಾರಣ ಇರ್ಬೋದು? IVFನಲ್ಲಿ ಟ್ವಿನ್ಸ್ ಆಗುವಂಥ ಚಾನ್ಸಸ್ 20% ಇರುತ್ತೆ. ಯಾಕಂದರೆ ನಾವು 2 ಎಂಬ್ರಿಯೋ ಹಾಕಿರ್ತೀವಿ. ಸೊ ಈ 2 ಎಂಬ್ರಿಯೋ ಹಾಕಿದಾಗ ಟ್ವಿನ್ಸ್ ಆದಾಗ ಅದು ಹೇಗೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಂಗಿ ಅಷ್ಟು ಸಿಮಿಲಾರಿಟೀಸ್ ಇದ್ದೇ ಇರುತ್ತೆ. ಇದೆರಡೂ ಸೇಮ್ ಜೆನೆಟಿಕ್ ಮೆಟೀರಿಯಲ್ ಇರಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಇದ್ದೇ ಇರುತ್ತೆ ಇದರಲ್ಲಿ. ಸೊ ಒಂದು ಮಗುನಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇತ್ತು ಅಥವಾ ಏನಾದರೂ ಆ ಪ್ಲಾಸೆಂಟಾದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಒಂದು ಮಗು ಹಾರ್ಟ್ ಬೀಟ್ ಯಾವಾಗಾದರೂ ನಿಲ್ಬೋದು. ನಾವು ವ್ಯಾನಿಷಿಂಗ್ ಟ್ವಿನ್ ಅನ್ನೋದು ಅದಕ್ಕೆ 17-20% ಇರುತ್ತೆ. ಅಂದರೆ ನಾವು 3 ತಿಂಗಳಾಗೋವರೆಗೂ ಅವ್ರ ಫ್ಯಾಮಿಲಿನಲ್ಲಿ ನೀವು ಹೇಳಬೇಡಿ ಟ್ವಿನ್ಸ್ ಇದೆ ಅಂತ, ವೆಯ್ಟ್ ಮಾಡಿ ನೋಡೋಣ, 3 ತಿಂಗಳು ಆದಮೇಲೂ ಟ್ವಿನ್ಸ್ ಕಂಟಿನ್ಯೂ ಆದರೆ ಮಾತ್ರ ನೀವು ಟ್ವಿನ್ಸ್ ಅನ್ನೋದನ್ನು ನೀವು
ನ್ಯೂಸ್ನ ಹೇಳಿ ಅಂತ ನಾವು ಹೇಳಿರ್ತೀವಿ ಫಸ್ಟೇನೆ. ಸೊ ಇದು ಫಸ್ಟ್ 3 ತಿಂಗಳಲ್ಲಿ ಹಾರ್ಟ್ ಬೀಟ್ ನಿಂತು ಹೋಗ್ಬಿಟ್ರೆ ಅಷ್ಟೇನು ಸಮಸ್ಯೆ ಆಗಲ್ಲ. ಯಾಕೆಂದ್ರೆ ಆ ಫೀಟಲ್ ಟಿಶ್ಯೂ ಏನಿರುತ್ತೆ ಅದರದ್ದು ವೆಯ್ಟ್ ತುಂಬಾ ಕಡಿಮೆ ಇರುತ್ತೆ, ಅದರದ್ದು ಮಾಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದೇನು ಜಾಸ್ತಿ ಅಫೆಕ್ಟ್ ಆಗಲ್ಲ. ಬಟ್ ಆಗ್ತಾ 5 ತಿಂಗಳಾದ್ಮೇಲೆ, 6 ತಿಂಗಳಾದ್ಮೇಲೆ, 7 ತಿಂಗಳಾದ್ಮೇಲೆ, 8 ತಿಂಗಳಲ್ಲಿ ಅಂದರೆ ಆಲ್ಮೋಸ್ಟ್ ಮಗು ಒಂದು 2 kg ಇರುತ್ತೆ. ಸೊ 2 kg ಮಾಸ್ನ ಅದು ಹಾರ್ಟ್ ಬೀಟ್ ಎಲ್ಲ ನಿಂತ ಮೇಲೆ ಅದರಿಂದ ಕೆಲವೆಲ್ಲ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಸೊ ಇದರಿಂದ ತಾಯಿ ಬಾಡಿನಲ್ಲಿ ಈ ಕೆಮಿಕಲ್ ರಿಲೀಸಿಂದ ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೆ ನಾವು ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳೋದು. ಅಂದರೆ ಆಸ್ ಗೈನಕಾಲಜಿಸ್ಟ್ ನಾವು ಆದಷ್ಟು ಬೇಗ ಡೆಲಿವರಿ ಮಾಡಬೇಕು, ಅಟ್ಲೀಸ್ಟ್ ಇರೋ ಮಗುಗೆ ಯಾವುದೇ ರೀತಿ ಅಫೆಕ್ಟ್ ಆಗಬಾರ್ದು, ನಾವು ವಿತಿನ್ 1 ವೀಕ್ ಆಗಿ ಡೆಲಿವರಿ ಮಾಡಿಬಿಡಬೇಕು ಅನ್ನೋದಕ್ಕೆ ನಾವು ಮಾಡ್ತೀವಿ. ಬಟ್ ಇದೆಲ್ಲ ಕಾಮನ್ ಆಗಿ ನಾವು ನೋಡುವಂಥದ್ದು, ಅಂದರೆ ಇಟ್ ಇಸ್ ನಾಟ್ ಸೋ ಬ್ಯಾಡ್. ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಸೊ ಇವತ್ತು ನಾನೊಂದು ಡೆಲಿವರಿ ಮಾಡಿದೆ. ಅವ್ರಿಗೆ AMH 0.15. ಸೊ ಅವ್ರಿಗೆ ನಾವು IVF ಶುರು ಮಾಡಿದ್ವಿ. ಅವ್ರಿಗೆ ಸಿಕ್ಕಿದ್ದೆ 2 ಎಗ್ಗು, ಅದರಲ್ಲಿ 1 ಎಂಬ್ರಿಯೋ ಆಗಿತ್ತು. ಸೊ ನಾವು 1 ಎಂಬ್ರಿಯೋ ಅಷ್ಟೇ ಇದೆ ಅಂತ ಹೇಳಿದಾಗ ಅವರು ಆಯಿತು ನೋಡೋಣ ಅಂತ ಅವರು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅವರು ಬ್ರೇಕ್ ತೊಗೊಂಡಿದ್ರು. ಸೊ ಆ ಮಂತಲ್ಲೇ ಅವರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋಯ್ತು. ಸೊ ನಾವು ಎಂಬ್ರಿಯೋ ಫ್ರೀಸ್ ಮಾಡಿ ಇಟ್ಟಿದ್ದೀವಿ, ಇನ್ನು ಇವತ್ತಾಗಲೇ ಮಗು ಆಗಲೇ ಅವ್ರ ಕೈಲಿದೆ. ಸೊ ಇದೆಲ್ಲ ಮಿರಾಕಲ್ಸ್ ಅಂತ ನಾವು ಹೇಳ್ಬೋದು. ಸೊ ಸೈನ್ಸ್ ಎಷ್ಟೇ ಅಡ್ವಾನ್ಸ್ಮೆಂಟ್ಸ್ ಇದ್ರೂ ನೇಚರ್ ಇಸ್ ಆಲ್ವೇಸ್ ಸುಪೀರಿಯರ್. ನಮ್ಮ ಪ್ರಕೃತಿ ಏನಿದೆ ಅದು ಸೈನ್ಸ್ಗಿಂತ ಒಂದು ಲೆವೆಲ್ ಜಾಸ್ತಿನೇ ಅಂತ ಹೇಳ್ಬೋದು. ದೋ ನಮ್ದೇನೋ ಅದರಲ್ಲಿ ಪಾರ್ಟ್ ಇಲ್ಲ ಆ ಬೇಬಿ ಬರೋದ್ರಲ್ಲಿ. ಇಟ್ ಈಸ್ ಮೋರ್ ಆಫ್ ಅ ನೇಚರ್, ಬಟ್ ವಾಟ್ ಎವರ್ ಇಟ್ ಈಸ್ ಲೈಕ್ ಇಟ್ ಗಿವ್ಸ್ ಅಸ್ ಸಚ್ ಹ್ಯಾಪಿನೆಸ್ ಅಂಡ್ ಜಾಯ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇನ್ಫರ್ಟಿಲಿಟಿ ಬಗ್ಗೆ ಜೊತೆಗೆ ಟ್ರೀಟ್ಮೆಂಟ್ ಬಗ್ಗೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಶಾಂತಿ ಗೈನಾಕ್ ಹಾಸ್ಪಿಟಲ್, 679 11th ಮೇನ್ ರೋಡ್, 36th ಕ್ರಾಸ್ ರೋಡ್, 4th ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9591787988, ಮತ್ತೊಂದು ಸಂಖ್ಯೆ 7676779106. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.